ಓಲ್ಡ್ ಕಾರ್ ಹೆಂಗೈತೆ ಶಿವು ಅಡಪದ. ಜೈ ಶ್ರೀರಾಮ್, ಜೈ ಜೈ ಹನುಮಾನ್. ನಾವೀಗ ಆಂಜನೇಯ ಬೆಟ್ಟದಿಂದ ಹುಲಿಗೆ ಕಡೆಗೆ ಹೋಗ್ತಾ ಇದೀವಿ. ಹೋಗ್ತಾ ದಾರಿ ಎಷ್ಟು ಸುಂದರವಾಗಿತ್ತು ಅಂದರೆ, ನೋಡ್ತಕ್ಕಂಥ ಲ್ಯಾಂಡ್ಸ್ಕೇಪ್ಗಳಾಯಿತು, ರೋಡ್ ಆಯಿತು, ಆ ಕಡೆ ಈ ಕಡೆ ಇದ್ದಂಥ ತೆಂಗಿನ ಮರಗಳು, ಲ್ಯಾಂಡ್ಸ್ಕೇಪ್ ಇಸ್ ಸೂಪರ್. ಇದನ್ನು ನೋಡಿದ ತಕ್ಷಣ ಒಂದು ಕ್ಷಣ ಗಾಬರಿ ಆಗ್ಬಿಟ್ಟೆ. ಒಂದೇ ಒಂದು ಸೆಕೆಂಡ್ ಏನಾದರೂ ಮಿಸ್ ಆಗಿದ್ದರೆ ದೊಡ್ಡ ಅನಾಹುತ ಆಗ್ತಿತ್ತು. ಆ ಪ್ರಾಣಿಗಳು ಆ ಕಡೆ ಈ ಕಡೆ ನೋಡೋದಿಲ್ಲ, ನಾವು ಹತ್ರ ನೋಡ್ಕೊಂಡು ಹೋಗ್ಲೇಬೇಕು. ನೀಟಾಗಿ ಹುಷಾರಾಗಿ ಓಡಿಸಿ. ಸಡನ್ ಆಗಿ ಬಂದಾಗ ಏನಾರ ಹಂಗೆ ಬ್ರೇಕ್ ಇಳಿದ ಹಂಗೆ ಹೋಗಿದ್ರೆ ಮತ್ತೆ ಮಕ್ಕಿದ್ದೆ. ನೋಡು ಅಣ್ಣಾರು ಕೂಡ ಹಂಗೆ ಬರ್ತಾರೆ, ಏನ್ ಮಾಡಕ್ಕ. ಅವಕ್ಕಂತೂ ಪ್ರಾಣಿಗಳಪ್ಪ ಇದೇನಾಗಲ್ಲ. ಇವರನ್ನ ನೋಡಕ್ ಬರಲ್ಲ ಆ ಕಡೆ ಕಡೆ. ಈ ಕಡೆ ಇರುವಂಥ ಈ ಲ್ಯಾಂಡ್ಸ್ಕೇಪ್ಸ್ ನೋಡೋಕೆ ಅಂತಲೇ ಅಷ್ಟು ದೂರದಿಂದ ಹೋಗ್ಬೇಕು ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಈ ಕಡೆ ಎರಡೂ ಕಡೆ ನಿಮ್ಮ ಸುತ್ತ 360 ವ್ಯೂ ಇದ್ದಾಗೆ ಇದೆ. ಈಗ ನಾನು ಹೋಗಿರೋದೇ ಬೇಸಿಗೆ ಟೈಮಲ್ಲಿ. ಇನ್ನು ಮಾನ್ಸೂನ್ ಟೈಮಲ್ಲಿ ಬಂದರೆ ಇನ್ನೂ ನೋಡೋದಕ್ಕೆ ಸೂಪರಾಗಿರುತ್ತೆ. ಈಗಲೂ ನೋಡಿ ಎಷ್ಟು ಸೂಪರಾಗಿದೆ. ಆ ಕಡೆ ಈ ಕಡೆ ಯಾವ ಕಡೆ ಆದರೂ ನೋಡಿ, ನೀವು ಯಾವುದೇ ಟೈಮಲ್ಲಿ ಬಂದರೂ ಕೂಡ ಲ್ಯಾಂಡ್ಸ್ಕೇಪ್ ಈಸ್ ಸೂಪರಾಗಿರುತ್ತೆ. ಇದು ರೂಟ್ ಬಂದು ಅಂಜನಾದ್ರಿ ಬೆಟ್ಟದಿಂದ ಹುಲಿಗೆ ಹೋಗುವ ರೂಟ್ ಇದು. ಇರೋ ಕಾಣಕ್ ಹಚ್ಚಿದಾರ. ಹೋಗ್ಬೇಕಾರಕ ಇದು ಮಾಡ್ತೀವಿ, ಬರ್ಬೇಕಾರಕ ಕಾಣದಾರ. ಶಿವು ಅಡಪದ, ಶಿವು ಅಡಪದ, ಅಡಪದ. ಏನೀಗ ಸಿಕ್ಕಿರೋ ಇವರು ನಾವು ಮೊದಲೇ ಬೆಳಿಗ್ಗೆ ಹೋಗ್ಬೇಕಾರಾಗಾದರೂ ಸಿಕ್ಕಿದ್ದು ಇವರು. ಮತ್ತು ವಾಪಸ್ ಬರ್ಬೇಕಾದ್ರೂ ಕೂಡ ನಮಗೆ ಎದುರಾದರು. ಇವರಿಗೆ ನಮ್ಮ ಇನ್ಸ್ಟಾ ಐ ಡಿ ಶಿವ ಹಡಪದ 37 ಅಂತೇಳಿ ಇನ್ಸ್ಟಾ ಐ ಡಿ ಕೊಟ್ಟು ಅಲ್ಲಿಂದ ಹೊರಟ್ವಿ. ನೀವು ಕೂಡ ನಮ್ಮ ಇನ್ಸ್ಟಾ ಐ ಡಿ ಶಿವ ಹಡಪದ ಅಂತೇಳಿದೆ, ಫಾಲೋ ಮಾಡ್ಕೊಂಡು.
ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಚೆನ್ನಾಗಿ ಕಾಣುತ್ತೆ. ಅವಾಗ ಒಂದ್ಸರಿ ಟ್ರೈ ಮಾಡಿದ್ದಲ್ಲ, ಅವ್ರು ಈ ಸೈಡ್ ಕೇಳಿದ್ರೆ ನನಗೊಂಥರ ಮುಜುಗರ ಹಾಕತ್ತೆ. ಹಾ, ಏನಪ್ಪ ಏನ್ ಮಾಡಕ್ಕಂತ ನೋಡು. ಪ್ರಾಕ್ಟೀಸ್ ಪ್ರಾಕ್ಟೀಸ್. ಇಲ್ಲಿ ಓಲ್ಡ್ ಕಾರ್ ಹೆಂಗೈತೆ ನೋಡಿ. ಓಲ್ಡ್ ಕಾರ್, ಓಲ್ಡ್ ಕಾರ್ಸ್ ಈಗ ಒಳಗೆ ಹೋಗ್ತಾವಲ್ಲ. ಹಾ, ಇಲ್ಲಿಲ್ಲ, ಅಲ್ಲಿಗೆ ಇಲ್ಲಿ ಒಳಗೆ ಹೋಗಂಬರ್ಲೆ. ಹಾ, ಅಲ್ಲಿ ಒಳಗೆ ಹೋಗಿ ಡ್ಯೂಕ್ 200 ಏನಲ್ಲ ಹೋಗ್ಯಾರಂತೀಯ, ಅಲ್ಲಿ ಊರ ಕಡೆ ಹೋಗಿರ್ತಾರಂತೀಯ. ಹಾ 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 ಹಾ, ಏನು ಹೋದ್ರೆ ಏನಾಯ್ತು, ಬಾ ನಾವು ಹೋಗಿ ದರ್ಶನ ಮಾಡ್ಕೊಂಬರೋಣ. ಊರಿಗೆ ಹೋದ್ರೆ ಹೋಗಿರ್ಲಿ. ಇಲ್ಲೇ ಪಾರ್ಕ್ ಮಾಡ್ಬಿಡೋಣ. ಹಾ, ಅಲ್ಲಿ ಹೋಗೋಣ, ಇಲ್ಲೇ ಮಾಡೋಣ. ಇಲ್ಲ ಅಲ್ಲಿ ಇಲ್ಲಿ ಗಾಡಿ ಸೈಡಿಗೆ ಪಾರ್ಕ್ ಮಾಡಿ ಶ್ರೀ ಕ್ಷೇತ್ರ ಹುಲಿಗೆಮ್ಮ ದೇವಿಯ ದರ್ಶನ ಮಾಡಕ್ಕೆ ಹೊರಟಿವಿ. ಹುಲಿಗೆಮ್ಮನ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹೊರಗೆ ಬಂದು ಹೊಸಪೇಟೆ ಕಡೆಗೆ ಹೊರಟ್ವಿ. ಹೊಸಪೇಟೆಗೆ ಸಿಟಿಗೆ ಹೋಗಲಿಲ್ಲ, ಟೈಮ್ ಆಗಿದೆ ಅಂತೇಳಿ ಈ ಸನ್ಸೆಟ್ ವ್ಯೂ ನೋಡ್ಕೊಳ್ತಾ ಇಲ್ಲಿಂದ ಹೊರಗಡೆ ಬಂದು ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.